ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಪುಂಡರ ಹಾವಳಿ. ರಸ್ತೆಯಲ್ಲಿ ಸಂಚಾರ ಮಾಡುತ್ತಿರುವಾಗ ಸವಾರರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಮತ್ತೊಂದು ಪುಂಡರ ಕಿರಿಕೀಗ. ಪೊಲೀಸರ ಭಯವಿಲ್ಲದೆ ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಪುಂಡರ ಹಾವಳಿ. ಹೇಳೋರಿಲ್ಲ ಕೇಳೋರಿಲ್ಲ. ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದಂಥ ಸವಾರರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಇವರು ಮಾಡ್ತಾ ಇರುವಂಥ ಗಲಾಟೆಗೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಮತ್ತೊಂದು ಪುಂಡರ ಕಿರಿಕ್. ಫಿಲ್ಮಿ ಸ್ಟೈಲಲ್ಲಿ ವಾಟರ್ ಟ್ಯಾಂಕ್ ಪಕ್ಕ ರೋಡ್ ರೇಜ್ ಪ್ರಕರಣವಾಗಿದೆ. ಈಗ ಪರಪ್ಪನ ಅಗ್ರಹಾರದ ಸಮೀಪವೇ ಕಿರಿಕ್ ಮಾಡಿದ್ದಾರೆ ಪುಂಡರು. ರಸ್ತೆಯಲ್ಲಿ ಇದ್ದ ಹಲಗೆ ಮೇಲೆ ವಾಟರ್ ಟ್ಯಾಂಕ್ ಹರಿದಿದ್ದಕ್ಕೆ ಕಿರಿಕ್ ಮಾಡಿದ್ದಾರೆ. ಟ್ಯಾಂಕರ್ ಗ್ಲಾಸ್ ಒಡೆದು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಪುಂಡರು. ಪೊಲೀಸರ ಭಯ ಕೂಡ ಇಲ್ಲ ಈ ಪುಂಡ್ರಿಗೆ. ಇದು ರೋಡ್ ರೇಜ್ಗೆ ಸಂಬಂಧಿಸಿದ್ದ ಅಥವಾ ವಾಟರ್ ಮಾಫಿಯಾ ಕಲಹಾನ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರಿಂದ ಕೇಸ್ ಕೂಡ ದಾಖಲಾಗಿದೆ. ತನಿಖೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ದಿನೇ ದಿನೇ ಹೆಚ್ಚಾಗ್ತಿದೆ ರೋಡ್ ರೇಜ್ ಪ್ರಕರಣಗಳು ಸಿಲಿಕಾನ್ ಸಿಟಿಯಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ. ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದಂಥ ಸವಾರರು ದಿನನಿತ್ಯ ಭಯದಲ್ಲಿ ಓಡಾಡುವಂಥ ಕ್ಷಣ ನಿರ್ಮಾಣವಾಗಿದೆ. ಈಗ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಈಗ ಮತ್ತೊಂದು ಪುಂಡರ ಕಿರಿಕ್. ಪೊಲೀಸರ ಭಯವಿಲ್ಲದೆ ಪಬ್ಲಿಕ್ನಲ್ಲೇ ಕೈ ಮಿಲಾಯಿಸಿದ್ದಾರೆ ಈ ಪುಂಡರು. ಪುಂಡರ ಗಲಾಟೆಯಲ್ಲಿ ವಾಟರ್ ಟ್ಯಾಂಕ್ ಡ್ರೈವರ್ ಬುರುಡೆ ಓಪನ್ ಆಗಿದೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಆ ವಾಟರ್ ಟ್ಯಾಂಕ್ ಡ್ರೈವರ್ಗೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಪುಂಡರ ಹಾವಳಿ. ಕೇವಲ ವಾಟರ್ ಟ್ಯಾಂಕ್ ಟಚ್ ಆಗಿದ್ದಕ್ಕೆ ಆ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಪುಂಡರು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಯಾವಾಗ ಆ ವಾಟರ್ ಟ್ಯಾಂಕ್ ಅವರಿಗೆ ಟಚ್ ಮಾಡ್ತೋ ಪುಂಡರಿಗೆ, ಆವಾಗ ಅವನ ಡ್ರೈವರ್ನ ಬೆನ್ನಟ್ಟಿ ನಿಲ್ಲಿಸೋ ಅಂತ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸೋದಲ್ಲದೆ ಡ್ರೈವರ್ನ ಅವರ ಬುರುಡೆ ಹೊರಗಡೆ ಬರೋ ಹಾಗೆ ಅವರಿಗೆ ಬಾರಿಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಗಲಾಟೆಯಲ್ಲಿ ವಾಟರ್ ಟ್ಯಾಂಕ್ ಕಲಹನ ಅಥವಾ ಟಚ್ ಮಾಡಿದ್ದಕ್ಕೆ ಈ ಜಗಳನ ಅನ್ನೋದು ಈಗ ತಿಳಿದು ಬರಬೇಕಾಗಿದೆ. ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರಿಂದ ಕೇಸ್ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಯಾವ ರೀತಿ ಆ ಟ್ರಕ್ನ ಗ್ಲಾಸ್ಗಳು ಪುಡಿಯಾಗಿದೆ ಅನ್ನೋದನ್ನು ಗಮನಿಸ್ಬೋದು. ಸಂಚಾರ ಮಾಡುತ್ತಿದ್ದಂಥ ಸವಾರರು ಒಂದು ಕ್ಷಣ ಶಾಕ್ ಆಗಿದ್ದಾರೆ ಪುಂಡರ ಒಂದು ಅಟ್ಟಹಾಸ. ಬೆಂಗಳೂರಿನಲ್ಲಿ ನಡೆದ ಮತ್ತೊಂದು ಪುಂಡರ ಕಿರಿಕಿದೆ.